So IKEA, thank you for continuing to IKEA part 2. Whatever we shopped ಅಂದ್ರೆ ಇಷ್ಟೋ ತಗೊಂಡಿದ್ವಿ ಅಂತ ಅನ್ಕೊಂಡಿದ್ವಿ. 99 rupeesಗೆ ಸೆಟ್ ಆಫ್ 6. ಇದು ಆಕ್ಚುಲಿ ಏನ್ ಗೊತ್ತಾ, ಚಂದನಂದು ಬ್ರಷ್. ಸೊ ಆಲ್ರೆಡಿ ಬಾತ್ರೂಮ್ ಅಲ್ಲಿ ಎಲ್ಲ ಇದೆ. ಅಟ್ ಲೀಸ್ಟ್ ಸೀಯಿಂಗ್ ದಟ್ ನಾವೇ ಬಾತ್ರೂಮ್ ತೊಳೆಯೋಣ ಅಂತ ಅನ್ಸುತ್ತೆ. Hi guys, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಐಕಿಯಾ ಸ್ಟೋರಿಗೆ ಹೋಗಿದ್ವಿ. ಸೊ ಸ್ಟೋರಲ್ಲಿ ಹೇಗೆ ಎಂಟರ್ ಆಗೋದು ಮತ್ತು ನಮ್ಮ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಫುಡ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪಾರ್ಕಿಂಗ್ ಎಕ್ಸ್ಪೀರಿಯನ್ಸ್, ಎಂಟ್ರಿ ಹೆಂಗೆ ಮಾಡಿದ್ವಿ ಪ್ರತಿಯೊಂದನ್ನು ನೋಡಿದ್ದೀರಾ. ಬಟ್ ನಿಜ ಹೇಳಬೇಕು ಅಂದರೆ ವಾಟ್ ಎವರ್ ವಿ ಶಾಪ್ ಅಂದರೆ ಇಷ್ಟೋ ತೊಗೊಂಡಿದ್ವಿ ಅಂತ ಅಂದ್ಕೊಂಡಿದ್ವಿ, ಬಟ್ ಇಟ್ಸ್ ಲಿಟಲ್. ಸೊ ಇವೆಲ್ಲ ಐಟಮ್ಸ್ನ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ಬೇಕು ಅಂತ, ಬಿಕಾಸ್ ಆಲ್ರೆಡಿ ಆ ವಿಡಿಯೋ ತುಂಬ ಉದ್ದಾಯಿತು. ಥ್ಯಾಂಕ್ ಯು ಫಾರ್ ಕಂಟಿನ್ಯೂಯಿಂಗ್ ಟು ಐಕಿಯಾ ಪಾರ್ಟ್ 2. ಸೊ ಇವತ್ತು ನಾವು ಏನೇನು ತೊಗೊಂಬಂದಿದ್ದೀವಿ ಅಂತ ತೋರಿಸ್ತೀವಿ. ಸೊ ಶಾಲ್ ವಿ ಸ್ಟಾರ್ಟ್? ಎಸ್, ಲೆಟ್ಸ್ ಬಿಗಿನ್. ಸೊ ಸ್ಟಾರ್ಟಿಂಗ್ ವಿತ್ ದ ಕಿಚನ್ ಎಸೆನ್ಷಿಯಲ್. ಸೊ ಕಿಚನ್ಗೆ ಏನೇನು ತೊಗೊಂಡಿದ್ವಿ? ನನಗೆ ಕ್ರಾಕರೀಸ್ ಅಂದರೆ ತುಂಬ ಇಷ್ಟ. ಸೊ ವಿ ಬಾಟ್ ದಿಸ್ ಸ್ಮಾಲ್ ಟೀ ಕಪ್ ವಿತ್ ಸಾಸರ್. Yes. ಪೇಸ್ಟಲ್ ಗ್ರೇನ್ ಅಲ್ಲಿ ಇದೆ, ನಂಗೆ ತುಂಬಾ ಇಷ್ಟ ಆಯ್ತು. ಎಸ್, ಆಕ್ಚುಲಿ ಏನ್ ಗೊತ್ತಾ, ಇದ್ರ ಮೇಲ್ಗಡೆ ರೇಟ್ಗಳು ಇಲ್ಲ. ಸೊ ವಿ ಡೋಂಟ್ ರಿಮೆಂಬರ್ ಹೌ ಮಚ್ ವಿ ಪೇಡ್, ಬಟ್ ಆವರೇಜ್ ಆಗಿ ಎಷ್ಟು ಕೊಟ್ಟಿರ್ಬೋದು? ಮೇ ಬಿ 199. 199 ಫಾರ್ ಈಚ್ ಸೆಟ್ ಕೊಟ್ಟಿದ್ದೀವಿ. ಸೊ ಇದು ತುಂಬಾ ಕ್ಯೂಟ್ ಅಂತ ಅನ್ಸ್ತು. ವಿ ಪಿಕ್ಡ್ ಅಪ್ ಅ ಸೆಟ್ ಆಫ್ 4. ನೆಕ್ಸ್ಟ್ ಒನ್ ಕಪ್ಸ್ ತಗೊಂಡ್ವಿ. This is also in pink color, set of 4. So these are one cup 99 rupees. Yeah, 99 rupees ge we got these bowls. So everything now naak count tagondo we bought this. So these are 99 each. Let me show you a set of glasses. So idu kuda we got it for approximately our range around 250-300 rupees ali we got these juice glasses, a set of 6. ಓ ಯಾ, ಐ ಆಲ್ಸೋ ರಿಮೆಂಬರ್ ಈ ಇದನ್ನ ತಗೊಂಡ್ವಿ ನಾವು. ಸೊ ಇದು ಈ ಚಾಯ್ ಅಂಗಡಿಲೆಲ್ಲ ಸಿಗುತ್ತಲ್ಲ, ಈ ಫ್ಯಾನ್ಸಿ ಗ್ಲಾಸ್, ಅಂದ್ರೆ ಇದರಲ್ಲಿ ಜ್ಯೂಸ್ನು ಹಾಕ್ಬಿಟ್ಟು ಗೆಸ್ಟ್ಗೆ ಕೊಡ್ಬೋದು. ಆ್ಯಂಡ್ ದಿಸ್ ವಾಸ್ ಅನ್ ಅಮೇಸಿಂಗ್ ರೇಟ್. ಐ ಫೀಲ್ ಇಟ್ ವಾಸ್ ಅ ಡೀಲ್ ಪ್ರೈಸ್. 99 rupeesಗೆ ಸೆಟ್ ಆಫ್ 6 ನಮಗೆ ಸಿಕ್ತು. ಅಂಡ್ ಗ್ಲಾಸ್ ಕ್ವಾಲಿಟಿ ಸ್ಟ್ರಾಂಗ್ ಆಗಿದೆ. ಎಸ್, ತುಂಬಾ ಸ್ಟ್ರಾಂಗ್ ಆಗಿದೆ. ಬಟ್ ಹೊಡೆದಾಕ್ತಾರೆ, ಹೊಡೆದು ಆಮೇಲೆ ನಂಗೆ ಸ್ಪೂನ್ಸ್ ಮತ್ತೆ ಅಲ್ಲಿ ಫೋರ್ಕ್ಸ್ ಎಲ್ಲ ಸಕ್ಕತ್ತಾಗಿತ್ತು. ಇಟ್ ವಾಸ್ ಅ ಲಿಟಲ್ ಡಿಫರೆಂಟ್ ಇನ್ ಶೇಪ್ in terms of ಇಲ್ಲಿ ತಗೊಂಡ್ರೆ. So we bought a lot of spoons and forks of different shapes and sizes. ಸೊ ಇದರಲ್ಲಿ ವಿ ಪಿಕ್ಡ್ ಅಪ್ ಡಿಫ್ರೆಂಟ್ ಸೈಜಸ್, ಸೆಟ್ ಆಫ್ 4. ಇದು ಸ್ವಲ್ಪ ಕಾಸ್ಟ್ಲಿ ಅಂತ ಅನಿಸ್ತು. 280 rupees ಈಚ್, ಅಂದರೆ 4 ಸ್ಪೂನ್ನ ಪೇರ್ ಮಾಡಿ ಇಟ್ಟಿದ್ದಾರೆ. ಸೊ ಇಫ್ ಯು ಆ್ಯಕ್ಚುಲಿ ಕ್ಯಾನ್ ಸಿ, ಇದಕ್ಕೇನು ಮಾರ್ಕ್ಸೇ ಇಲ್ಲ. ಇಟ್ಸ್ ಜಸ್ಟ್ ಸ್ಮೂತ್ ಆಗಿ ನೀವು ಏನು ತಿಂದ್ರು ಸ್ಮೂತ್ ಆಗಿ ಇಟ್ ವಿಲ್ ಗೋ ಇನ್ ಸೈಡ್ ದ ಮೌತ್. ಅಟ್ ದ ಸೇಮ್ ಟೈಮ್ ಯು ಕ್ಯಾನ್ ವಾಶ್ ಇಟ್ ಈಸಿಲಿ. ಇದರಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಒನ್ ಕೂಡ ತಗೊಂಡ್ವಿ ನಾವು. ದೀಸ್ ಆರ್ ಆಲ್ ಇನ್ ದ ರೇಂಜ್ ಬಿಲೋ 300 ಈಚ್ ಸೆಟ್. ಇದೇ ತರ ನಾವು ಒಂದು, ಆದ್ರೆ ಇದೇ ಗೋಲ್ಡ್ ಅಥವಾ ರೋಸ್ ಗೋಲ್ಡ್ ಅಲ್ಲಿ ಇದ್ರೆ ಚೆನ್ನಾಗಿರ್ತಿತ್ತು. ಎಸ್, ಇಫ್ ಟೇಕನ್ ಇದು ಐಸ್ ಕ್ರೀಮ್ ಸ್ಪೂನ್ಸ್ ಅನ್ಸುತ್ತೆ. ಎಸ್, ಸೊ ದೀಸ್ ಆರ್ ದೀಸ್ ಡೆಸರ್ಟ್ ಸ್ಪೂನ್ಸ್. ಅಂದರೆ ಇವಾಗ ಡೀಪ್ ಆಗಿರುತ್ತೆ ಗ್ಲಾಸು, ಅವಾಗ ಹಾಕ್ಬಿಟ್ಟು ತೊಗೊಳಕ್ಕೆ. ಸೊ ದೀಸ್ ಆರ್ ಎಕ್ಸ್ಪೆನ್ಸಿವ್. ಎಷ್ಟಿದು? 700 rupees 4 ಸ್ಪೂನ್ಗೆ. ಬಟ್ ಆಲ್ಸೋ ದೇ ಆರ್ ರನ್ನಿಂಗ್ ಆನ್ ಸಮ್ ಡಿಸ್ಕೌಂಟ್ ಆಲ್ಸೋ ಅಲ್ವಾ? ಹೌದಾ, ಡಿಸ್ಕೌಂಟ್ ಇತ್ತು ಇದ್ರ ಮೇಲೆ? ಓಕೆ, ಬಟ್ ಎನಿವೇ ವಿ ಗಾಟ್ ದೀಸ್. ಸೊ ವಿ ಆರ್ ಡನ್ ವಿತ್ ಸ್ಪೂನ್. ಸೊ ಸ್ಪೂನ್ ಇರಬೇಕಂದ್ರೆ ಬೌಲ್ಸು ಇರಬೇಕು. ದೀಸ್ ವರ್ ಲೈಕ್ ದ ಸೇಮ್ ಥಿಂಗ್. ಅಂದರೆ ಯೂಶಲಿ ಯುನೋ ದಿಸ್ ನೋ ಮಾರ್ಕ್ ಇದ್ರೊಳಗಡೆ. ಸೊ ವಿ ಗಾಟ್ ದೀಸ್ ಕೈಂಡ್ ಆಫ್ ಬೌಲ್ಸ್ ಆಲ್ಸೋ. ತುಂಬಾ ಚೆನ್ನಾಗಿತ್ತು. ವಿ ಗಾಟ್ 4, ಬಟ್ 2 ಅವ್ರು ವಾಪಸ್ ತೊಗೊಂಡೋಗ್ಬಿಟ್ರು ಬಿಕಾಸ್ ಐ ಹ್ಯಾಡ್ ಪಿಕ್ಡ್ ಅಪ್ ಅ ಸ್ಯಾಂಪಲ್ ಪೀಸ್. ಸೊ ಅದಕ್ಕೆ ವಿ ಗಾಟ್ ಓನ್ಲಿ 2. ಮತ್ತೆ ವಾಪಸ್ ಯಾರು ನಡ್ಕೊಂಡು ಹೋಗ್ತಾರೆ ಅಷ್ಟು ದೂರ ಅಂತ. ಸೊ ವಿ ಗಾಟ್ ದೀಸ್ ಬೌಲ್ಸ್. ಸೊ ದೀಸ್ ಆರ್ ಆಲ್ಸೋ ಅಪ್ರಾಕ್ಸಿಮೇಟ್ಲಿ ಬಿಲೋ 200. ಆಮೇಲೆ ಇವಾಗ ಪಾತ್ರೆ ತೊಳೆದ್ರ ಮೇಲೆ ಈ ಅದನ್ನೆಲ್ಲ ಒಣಗಿ ಹಾಕೋಕ್ಕೆ ಅಥವಾ ನೀರೆಲ್ಲ ಡ್ರೈನ್ ಮಾಡೋದಕ್ಕೆ ಡ್ರೈನರ್ ತೊಗೊಳ್ತೀವಿ. ಬಟ್ ಇದನ್ನು ನಾನು ಫಾರಿನಲ್ಲೆಲ್ಲ ನೋಡಿದ್ದೀನಿ. ಎಷ್ಟೊಂದು ಕಿಚನಲ್ಲಿ ಆಚೆ ಕಡೆ ಇಟ್ಟಿರ್ತಾರೆ, ಇದ್ರ ಮೇಲ್ಗಡೆ ಪ್ಲೇಟ್ಸ್ ಜೋಡಿಸಿರ್ತಾರೆ. ಸೊ ವಿ ಥಾಟ್ ಈ ಕಲರ್ಫುಲ್ ಕ್ರಾಕರಿ, ಈ ಪ್ರಿಂಟೆಡ್ ಪ್ಲೇಟ್ಸ್ ಎಲ್ಲ ಬರ್ತಲ್ಲ, ಅದನ್ನೆಲ್ಲ ಇದರಲ್ಲಿ ಜೋಡಿಸೋಣ ಅಂತ. ಸೊ ಇದು ಆ್ಯಕ್ಚುಲಿ ಓಪನ್ ಮಾಡಿ ತೋರಿಸ್ತೀನಿ. ಮೀನ್ ವೈಲ್ ಚಂದನ ವಿಲ್ ಶೋ ಯು ಫ್ಯೂ ಮೋರ್. ಆಮೇಲೆ ಈ ಥರ ಸ್ಕ್ವೇರ್ ಪ್ಲೇಟ್ಸ್ ಜನರಲಿ ಇದು ಯೂನಿಕ್ ಅನಿಸ್ತು. ಜನರಲಿ ಸರ್ಕಲ್ ಪ್ಲೇಟ್ಸ್ ಇರುತ್ತಲ್ವಾ, I like these square plates, and also it is of this pastel teal blue shade. So ನನಗೆ ತುಂಬ ಇಷ್ಟ ಆಯಿತು. ಸೊ ಅಗೇನ್ ಇದು ಸೆಟ್ ಆಫ್ 4 ತಂದ್ವಿ. ಆ್ಯಂಡ್ ಐ ಥಿಂಕ್ ಇದು ಸ್ವಲ್ಪ ಕಾಸ್ಟ್ಲಿ ಇತ್ತು, ವಿಚ್ ವಾಸ್ ಅಬೌಟ್ ಡೋಂಟ್ ನೋ ಹೌ ಮಚ್ ಇಟ್ ವಾಸ್.
1666 ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಪ್ಲೇಟ್. ಆದ್ರೆ ಚೆನ್ನಾಗಿದೆ, ಕ್ವಾಲಿಟಿ ಇಸ್ Unique. ಸೆರಾಮಿಕ್ ಅಲ್ವಾ. ಎಸ್, ಸೊ ಇವಾಗ ದೀಸ್ ಆರ್ ದ ಸ್ಟೋರೇಜ್ ಫಾರ್ ದ ಪ್ಲೇಟ್ಸ್. ಸೊ ಇವಾಗ ನೀವು ಪ್ಲೇಟ್ಸ್ ಇಟ್ಟರೆ ಕೊಡಿ ಒಂದು ನಿಮಿಷ. ಇವಾಗ ಆ್ಯಕ್ಚುಲಿ ರೌಂಡ್ ಪ್ಲೇಟ್ಸ್. ಸೊ ಈ ಥರ ಮಧ್ಯದಲ್ಲಿ ಇದು ರೌಂಡ್ ಪ್ಲೇಟ್, ಇದು ಫಿಟ್ಟಾಗಲ್ಲ. ಎನಿವೇ, ಸೊ ದಿಸ್ ಈಸ್ ಒನ್ ಥಿಂಗ್ ವಾಟ್ ವಿ ಟುಕ್. ಸೊ ಇದರಲ್ಲಿ ಇನ್ನೊಂದು ಕಂಪಾರ್ಟ್ಮೆಂಟ್ ಇದೆ. ಇದರಲ್ಲಿ ವಿ ಕ್ಯಾನ್ ಆಲ್ಸೋ ಪ್ಲೇಸ್ ದಿಸ್. ಅದೇ ಗ್ಲಾಸಸ್ಸು ಅದು ಇದು ಸರಿಯಾಗಿ ನಂಗೆ ಓಪನ್ ಮಾಡಕ್ಕೆ ಬರ್ತಾ ಇಲ್ಲ. ಬಟ್ ಎನಿವೇ, ಸೊ ದಿಸ್ ಈಸ್ ಒನ್ ಥಿಂಗ್. ಐ ಥಿಂಕ್ ಇದು ವುಡ್ಡನಲ್ಲೂ ಇತ್ತು ಮತ್ತು ಚಿಕ್ಕದಾಗೂ ಇತ್ತು. ವಿ ಬಾಟ್ ಅ ಮೀಡಿಯಮ್ ಸೈಜ್. We bought these towels, hand towels. Which was very inexpensive, so 79.99 ಸೆಟ್ಗಳನ್ನ. And it's very nice, microfiber towels ತರ. So it will absorb water, which is very nice. And one last product for the kitchen. ಇವಾಗ ಏನಾದ್ರು ಪ್ಯಾಕೆಟ್ ಓಪನ್ ಮಾಡಿಟ್ಟಿರ್ತೀರಾ, ಜಸ್ಟ್ ಟು ಏರ್ ಟೈಟ್ ಬ್ಲಾಕ್ ಇಟ್. And this is just 79 rupees. These colors are nice. Actually Amazon ಅಲ್ಲಿ ಇದೆಲ್ಲ ಸಿಗುತ್ತೆ, but those are like 150-200 rupees, which are colors ಎಲ್ಲ ಚೆನ್ನಾಗಿಲ್ಲ. ಲೈಟ್ ಗ್ರೀನ್, ಡಾರ್ಕ್ ಗ್ರೀನ್, ರೆಡ್ ಎಲ್ಲ ಇರುತ್ತೆ, but these colors are really nice. So kitchen essentials ಆಯ್ತು. Now we are moving to the bathroom essentials. Bathroom essentials ಆಲ್ರೆಡಿ ಬಾತ್ರೂಮ್ ಅಲ್ಲಿ ಎಲ್ಲ ಇದೆ, ಬಟ್ ಸುಮ್ಮನೆ ಏನಾದ್ರು ಡಿಸ್ಪೆನ್ಸರ್ ಇದು ಕ್ಯೂಟ್ ಆಗಿ ಕಾಣಿಸ್ತಿತ್ತು. ಆ್ಯಂಡ್ ಇಟ್ ಇಸ್ ಫೈಬರ್ ತರ ಇದೆ, ಆ್ಯಂಡ್ ಇಟ್ಸ್ ವೆರಿ ಲೈಟ್ ವೇಟ್. I like the colors. And the colors were Pastel nice. color. Yes, so ಅದಕ್ಕೆ we picked this up. ಇದು below 200 rupees, and I feel ಇದರಲ್ಲಿ ನಾವು ಮೇಕಪ್ ತೆಗೆಯೋದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿಡೋಣ ಅಂತ. ನೀನೇನು ಹಾಕಿದ್ಯಾ? ಇದು ಹ್ಯಾಂಡ್ ವಾಶ್. ಎಸ್, ಯೂಶಲಿ ಎಣ್ಣೆ ಕೈಗೆ ಹಿಂಗೆ ಚಲ್ಕೊಂಡಾಗ ಜಾಸ್ತಿ ಬಂದ್ಬಿಡುತ್ತೆ. ಸೊ ಡಿಸ್ಪೆನ್ಸರ್ ಹಾಕಿದ್ರೆ ಚೂರೇ ಬರುತ್ತೆ. ಸೊ ಐ ಆಮ್ ಪ್ಲಾನಿಂಗ್ ಬ್ಲಾಕ್ ಇತ್ತು ಇದರಲ್ಲಿ. ಬ್ಲಾಕ್ ಕಲರ್ ಇತ್ತು, ಪಿಂಕ್ ಕಲರ್ ಇತ್ತು, ಗ್ರೀನ್ ಇತ್ತು. ವಿ ಗಾಟ್ ದಿಸ್. ಸೊ ದಿಸ್ ಇಸ್ ಫಾರ್ ಮೀ, ದಿಸ್ ಇಸ್ ಫಾರ್ ಚಂದು. ಸೊ ಬಾತ್ರೂಮ್ ಅಲ್ಲಿ ಮಿರರ್ಸ್ ಎಲ್ಲ ಇರುತ್ತಲ್ಲ. ಅಯ್ಯೋ, ದಿಸ್ ವಿ ಫಾರ್ಗಾಟ್ ಇದು yeah. ಕಿಚನ್ ಎಸೆನ್ಷಿಯಲ್. ಸೊ ಸ್ಪ್ಯಾಚುಲಾ ತಗೊಂಡ್ವಿ. ಸೊ ಇಟ್ ಇಸ್ ವೆರಿ ನೈಸ್. ಸೊ ಪ್ಯಾನ್ ಅಲ್ಲಿ ಏನಾದ್ರು ಕಲ್ಸ್ಬೇಕಂದ್ರೆ, ಆಕ್ಚುಲಿ ಇದು ಬೇಕರಿ ಸಂಬಂಧಪಟ್ಟಿರೋದು, ಬೇಕರ್ಸ್ಗೆ ಯೂಸ್ ಆಗೋದು. ಬಟ್ ನಾವು ಕೂಡ ಸಾಂಬಾರ ಏನಾದ್ರು ಪಲ್ಯ ಗಿಲ್ಯ ಎಲ್ಲ ಕಲ್ಸ್ಬೋದು. ಸೊ ನಮ್ ಮಿರರ್ಸ್ ಎಲ್ಲ ಗಲೀಜಾಗಿದ್ದಾಗ ಕ್ಲೀನ್ ಮಾಡಕ್ಕೆ, ಇವಾಗ ಜನರಲಿ ವೈಪ್ ಮಾಡಿದ್ರೆ ಬರೆ ಬರುತ್ತೆ. ಸೊ ಯೂಶಲಿ ಮಿರರ್ ಒರ್ಸೋದನ್ನ ಪೇಪರ್ ಹಾಕ್ಬಿಟ್ಟು ಒರೆಸ್ತೀವಿ. ಬಟ್ ವಿ ಕ್ಯಾನ್ ಇನ್ಸ್ಟೆಡ್ ಯೂಸ್ ದಿಸ್. ಇದು ಒಂದು 3 ತಗೊಂಡ್ವಿ ಅಂತ 99 ಇತ್ತಲ್ಲ, 89 rupees ಇತ್ತು. ಅಂಡ್ ದಿಸ್ ವಾಸ್, ಯಾವಾಗ್ಲೂ ನಾನು ಐಕ್ಯಾ ವೆಬ್ಸೈಟ್ ಓಪನ್ ಮಾಡಿದಾಗೆಲ್ಲ ಐ ಟು ಸಿ ದಿಸ್ ವಾಸ್ ಫಾರ್ 99 rupees. ಸೇಮ್ ರೇಟ್ಗೆ ನಮಗೆ ಈ ಐಕ್ಯಾದಲ್ಲೂ ಸಿಕ್ತು. ನಾಟ್ 99, ಇಟ್ ವಾಸ್ 95. ಡಿಫ್ರೆನ್ಸ್. ಸೊ ಇದು ನಾನು ಯಾವಾಗ್ಲೂ ಅನ್ಕೊಂತಿದ್ದೆ ಇದು ತಗೊಬೇಕು ಅಂತ. ಯಾಕಂದ್ರೆ ಇವಾಗ ಬಾತ್ರೂಮ್ ಅಂದ್ರೆ ಕಮೋಡ್ ಹತ್ರ ಇಡೋದಿಕ್ಕೆ ಯೂಶಲಿ ಈ ತರ ಬರುತ್ತೆ, ನಿಮಗೆ ಎಲ್ಲ ಕಡೆ ಸಿಗುತ್ತೆ. ಬಟ್ ಉದ್ದಕ್ಕೆ ನಿಲ್ಸಿರ್ಬೇಕು ಅಥವಾ ಇಟ್ರೆ ಬಿದೋಗ್ಬಿಟ್ಟಿರುತ್ತೆ. ಸೊ ದೇರ್ ಇಸ್ ಒನ್ ಪ್ರಾಪರ್ ಹೋಲ್ಡರ್ ಇದಕ್ಕೆ. ಇಷ್ಟು ಐ ಥಿಂಕ್ ಇಟ್ಸ್ ವೆರಿ ಥಾಟ್ಫುಲ್. actually MRP 111 ಇದೆ. ಎಲ್ಲದರ ಮೇಲೆ ಡಿಸ್ಕೌಂಟ್ ಇತ್ತು ಅನ್ಸುತ್ತಲ್ಲ. Everything had discount. So this is so lightweight also, and I think the quality of this is very nice. So ಏನೇ ಗಲೀಜ್ ಇದ್ರು ಹಾಕ್ಬಿಟ್ಟು ಚೆನ್ನಾಗಿ ಕ್ಲೀನ್ ಮಾಡ್ಬಿಡ್ಬೋದು, and it's actually good. So bathroom clean ಮಾಡಕ್ಕೆ ಫ್ಯಾನ್ಸಿ ಬ್ರಷಸ್ ತಂದಿದ್ದೀನಿ, which is very nice also. So different shape brushes. ಇದು ಬೇಕಂದ್ರೆ ಮೂಲೆ ಇದು ಆಕ್ಚುಲಿ ಏನ್ ಗೊತ್ತಾ, ಚಂದನಂದು ಬ್ರಷ್. No. ಆಮೇಲೆ ದಿಸ್ ಇಸ್ ದ ಏನ್ ಮಾಡ್ತಾರೆ ಆಬ್ವಿಯಸ್ಲಿ ಬಾತ್ರೂಮ್ ತೊಳೆಯಕ್ಕೆ. ಅಂಡ್ ಈ ಕಾರ್ನರ್ಸ್ ಅಲ್ಲೆಲ್ಲ ಯೂಶಲಿ ಟೈಲ್ಸ್ ಮಧ್ಯ ಗ್ಯಾಪ್ ಇರುತ್ತಲ್ವಾ, ಸೊ ಅಲ್ಲಿ ಯೂಶಲಿ ಗ್ರೌಟಿಂಗ್ ಮಾಡಿರ್ತಾರೆ, ಇಪಾಕ್ಸಿ ಹಾಕಿರ್ತಾರೆ. ಅದನ್ನ ಕ್ಲೀನ್ ಮಾಡೋದು ತುಂಬಾನೇ ಕಷ್ಟ. ಅದ್ರ ಮೇಲೆ ಫುಲ್ಲು ಕೊಳೆ ಅಥವಾ ಪಾಚಿ ತುಂಬಿಕೊಂಡಿರುತ್ತೆ. ನಾವು ಎಷ್ಟೇ ಬಾತ್ರೂಮ್ ತೊಳೆದ್ರು ಬ್ರಷಸ್ ಅಲ್ಲಿ ಪರ್ಕೆನಲ್ಲಿ ಹೋಗೋದಿಲ್ಲ. ಬಟ್ ಈ ತರ ಬ್ರಷ್ ಅಲ್ಲಿ ನಾವು ಕಾರ್ನರ್ಸ್ ಅನ್ನ ಅಥವಾ ಮೂಲೆಗಳನ್ನ ಎಲ್ಲ ಚೆನ್ನಾಗಿ ಉಜ್ಜಬಹುದು. ಸೊ ಬಾತ್ರೂಮ್ ಉಜ್ಜೋ ಕೆಲಸ ಇವಳಿಗೆ. But the colors are so nice. Yeah, very still and nice. At least seeing that ನಾವೇ ಬಾತ್ರೂಮ್ ತೊಳೆಯೋಣ ಅಂತ ಅನ್ಸುತ್ತೆ. ಕರೆಕ್ಟಾ? ನಾಳೆಯಿಂದ ಇವಳು ತೊಳಿತಾಳೆ. Okay, next very worthy bathroom essential ತಗೊಂಡಿರೋದು ಡಸ್ಟ್ಬಿನ್. ಸೊ ದಿಸ್ ಇಸ್ ರಿಯಲಿ ನೈಸ್. ಇದರಲ್ಲಿ ಪೇಸ್ಟಲ್ ಕಲರ್ಸ್ ಎಲ್ಲ ಇತ್ತು, ಬಟ್ ದೋಸ್ ವರ್ ರಿಯಲಿ ಎಕ್ಸ್ಪೆನ್ಸಿವ್, 1000 ಮೇಲೆ ಇತ್ತು. ಬಟ್ ದಿಸ್ ವಾಸ್ ರಿಯಲಿ ವರ್ತ್ ದ ಪ್ರೈಸ್. 200 ಚಿಲ್ಲರೆ ಇತ್ತು. ಇದನ್ನ ನೋಡೋದಕ್ಕೆ ಇಟ್ ಲುಕ್ಸ್ ಗುಡ್. ಇದರಲ್ಲಿ ಸ್ಟೆಪ್ಪರ್ ಒಂದಿಲ್ಲ, ಬಟ್ ಯು ಕ್ಯಾನ್ ಈಸಿಲಿ ಲಿಫ್ಟ್ ದಿಸ್ ಆ್ಯಂಡ್ ದೆನ್ ಥ್ರೋ ಯೋರ್ ಟ್ರ್ಯಾಶ್. ಇದರೊಳಗಡೆ ನಿಮಗೆ ರಿಜ್ಜಸ್ ಕೂಡ ಕೊಟ್ಟಿದ್ದಾರೆ. ಸೊ ಯು ಕ್ಯಾನ್ ಫಿಟ್ ಯೋರ್ ಡಸ್ಟ್ಬಿನ್ ಕವರ್ಸ್ ಆ್ಯಂಡ್ ದೆನ್ ಕ್ಲೋಸ್ ಇಟ್, ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ನೈಸ್. ಇದು ಐ ಥಿಂಕ್ ಯು ಕ್ಯಾನ್ ಯೂಸ್ ದಿಸ್ ಇಂಡೋರ್ಸ್. ಔಟ್ಡೋರ್ ಯೂಸ್ ಮಾಡೋದಕ್ಕೆ ಕೂಡ ವಿ ಗಾಟ್ ದಿಸ್. ದಿಸ್ ಇಸ್ 100 rupees. 95 95 rupees. ಆ್ಯಂಡ್
ಕ್ವಾಲಿಟಿ ಇಸ್ ಆಕ್ಚುಲಿ ಗುಡ್ ಅಂಡ್ ಈ ತರ ನಿಮಗೆ ಕಲರ್ ಆಗಿರ್ಬೋದು, ಯು ಡೋಂಟ್ ಗೆಟ್ ಇಟ್ ಔಟ್ ಸೈಡ್. ಸೊ ಐಕಿಯಾ ಇಸ್ ಅ ಪ್ಲೇಸ್, ಚೆನ್ನಾಗಿದೆ ಇದು. Then the last product we bought for the bathroom is ನಮ್ಮ ಅಕ್ಕ ಪಿಕ್ ಮಾಡಿದ್ದು ಈ ಮಿರರ್. ಬೂತ್ ಕನ್ನಡಿ ಅಂತಾರಲ್ಲ, ಇವಾಗ ವಿ ನೀಡ್ ಟು ಅಸೆಂಬಲ್ ದಿಸ್, ಸೊ ಐ ಆಮ್ ನಾಟ್ ಓಪನಿಂಗ್ ಇಟ್. ಒಂದ್ ಸೈಡ್ ರೆಗ್ಯುಲರ್ ಇದೆ, ಇನ್ನೊಂದ್ ಸೈಡ್ ಬೂತ್ ಕನ್ನಡಿ. ಅಂದ್ರೆ ಬಾತ್ರೂಮ್ ಅಲ್ಲಿ ಹತ್ರದಲ್ಲಿ ಏನಾದ್ರು ನೋಡ್ಕೊಳ್ಳೋದಿಕ್ಕೆ, ನಮ್ಮನ್ನ ನಾವು ನೋಡ್ಕೊಂಡು ಹೆದರ್ಕೊಳ್ಳೋದಿಕ್ಕೆ ವಿ ಕ್ಯಾನ್ ಯೂಸ್ ದಟ್. ಬಟ್ ಎನಿವೇ ದಟ್ ವಾಸ್ ಆಲ್ಸೋ ಅಬೌಟ್ 500 rupees ಕಮ್ಮಿ, ಅಂದ್ರೆ ಚೆನ್ನಾಗಿದೆ ಕ್ವಾಲಿಟಿ. ಸೊ ಐ ಲೈಕ್ ಇಟ್ ಅಂಡ್ ಐ ಗಾಟ್ ಇಟ್. ಸೊ ನೆಕ್ಸ್ಟ್ ಕಮಿಂಗ್ ಟು ದ ಹಾಲ್. ಸೊ ಹಾಲ್ ಅಲ್ಲಿ ಏನಾದ್ರು ಫ್ಯಾನ್ಸಿ ಥಿಂಗ್ಸ್ ಇದ್ರೆ ಚೆನ್ನಾಗಿರುತ್ತಲ್ವಾ. ಸೊ ಫಸ್ಟ್ ಲೆಟ್ ಮೀ ಶೋ ಯು ದಿಸ್. ಇದು ಆಕ್ಚುಲಿ ರೂಮ್ಗೆ ಅಂತ ತಗೊಂಡಿದ್ದು, ಬಟ್ ದೆನ್ ಐ ಚೇಂಜ್ ಮೈ ಮೈಂಡ್. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ, ವೈ ಟು ಪುಟ್ ಇಟ್ ಇನ್ಸೈಡ್ ದ ವಾರ್ಡ್ರೋಬ್ ಅಂತ. ಕ್ವಾಲಿಟಿ ಕೂಡ ಚೆನ್ನಾಗಿದೆ. ಸೊ ವಿ ಥಾಟ್ ಇದ್ರೊಳಗಡೆ ಅಂದ್ರೆ ಡ್ರಾಯರ್ಸ್ ಹತ್ರ ಅಥವಾ ಕೀಸ್ ಎಲ್ಲ ಹಾಕಿಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡ್ಬೋದು. ಸೊ ಒಂದ್ರ ಮೇಲೆ ಒಂದು ಇಟ್ಟಾಗ ಇಟ್ ವಿಲ್ ಲುಕ್ ನೀಟ್, ಅಂದ್ರೆ ಏಸ್ಥೆಟಿಕ್ ಆಗಿ ಕಾಣಿಸುತ್ತೆ. ಸೊ ಒಳಗಡೆ ಇರೋದು ಏನೇ ಕೀಸ್ ಆಗಿರ್ಬೋದು ಅಥವಾ ಏನೇ ಟ್ಯಾಬ್ಲೆಟ್ಸ್ ಅಂತದೆಲ್ಲ ಹಾಕ್ಬಿಟ್ಟು ಒಂದ್ ಕಡೆ ಇಡೋಣ. ಹಾಲ್ ಅಲ್ಲಿ ಎಂಡಿಂಗ್ ಅಲ್ಲಿ ನಮ್ಮ ಮನೆ ಆಚೆ ಕಡೆ ಡೋರ್ ಹತ್ರ ಇಡೋಣ ಅಂತ we've got this. My favorite thing, we wanted to get this from a really long frame, time. IKEA-ಗೋಸ್ಕರನೇ wait ಮಾಡಿದ್ದು. So we bought these gold frames, which are very very nice. So dining table ಹತ್ರ we thought we'll put about 3 of it. So maybe ಏನಾದ್ರು aesthetic picture. ಸೊ ಇದರಲ್ಲಿ we thought ಎಲೆ ಪಿಕ್ಚರ್ ಏನಾದ್ರು ಪ್ರಿಂಟ್ ಮಾಡಿ ಹಾಕಿ ಕಲರ್ ಪ್ರಿಂಟ್ ಇದು ಡೈನಿಂಗ್ ಟೇಬಲ್ ಹತ್ರ ಇಡೋಣ ಅಂತ. ಇಟ್ ಇಸ್ ಗೋಯಿಂಗ್ ಟು ಲುಕ್ ನೈಸ್. ಸೊ 2 ಸೈಜ್ ಫ್ರೇಮ್ ತಗೊಂಡಿದ್ವಿ, ಈ ತರ 3 ತಗೊಂಡಿದ್ವಿ, ಈ ತರ 1 ತಗೊಂಡಿದ್ವಿ, 2 ತಗೊಂಡಿದೀವಿ. ಸೊ ಇದು ಬಂದು ನಿಮಗೆ 979, but we paid less. I think 800 children ಕೊಟ್ವಿ, and this one is 419, but we gave around 350 ಏನೋ, ನನಗೆ ಸರಿಯಾಗಿ ಜ್ಞಾಪಕ ಬರ್ತಿಲ್ಲ. ಬಟ್ we got 3 of this. 2 of this is going to go into the room and 3 of this is going to go near the dining table. ಓಕೆ, ಹಾಲ್ ಅಲ್ಲಿ ಚಂದನಂಗೆ ಶಿ ಲೈಕ್ಸ್ ಗುಡ್ ಏನಂತಾರೆ ಸೆಂಟ್ ಅಂದ್ರೆ ಕ್ಯಾಂಡಲ್ಸ್ ಎಲ್ಲ ಇಡೋದಕ್ಕೆ. ಬಟ್ ಕ್ಯಾಂಡಲ್ಸ್ ಯಾವಾಗಲೂ ಆನ್ ಮಾಡಿಡೋಕ್ಕಾಗತ್ತಾ ಮನೆಯಲ್ಲಿ. ಸೊ ದಟ್ಸ್ ವೈ ವಿ ಗಾಟ್ ದಿಸ್ ಪಾಂಪುರಿನ ಏನಂತಾರೆ ಅಂತ ಕರೆಕ್ಟಾಗಿ ಗೊತ್ತಿಲ್ಲ. ಈ ಪುಡಿ ಥಿಂಗು ಇದು ಆ್ಯಕ್ಚುಲಿ ಸ್ಮೆಲ್ ಇರುತ್ತೆ. ಇದು ಡ್ರೈಡ್ ಲೀವ್ಸ್ ಮತ್ತೆ ಬೇರೆ ಐಟಮ್ಸ್ ಎಲ್ಲ ಇರುತ್ತೆ. ಸೊ ಇದನ್ನ ಹಾಕೋದಕ್ಕೆ ವಿ ಗಾಟ್ 2 ಬೌಲ್ಸ್. ಸೊ ಈ ಬೌಲ್ಸ್ ಕೂಡ ವೇಸ್ಟ್ ಅಂತ ಅನ್ಸುತ್ತೆ, ಬಟ್ ಚಂದನಂಗೋಸ್ಕರ ತಗೊಂಡಿರೋದು. ಬಿಕಾಸ್ ಶಿ ಫೀಲ್ಸ್ ಇಟ್ಸ್ ಗುಡ್. ಇದನ್ನ ಫೀಲ್ ಮಾಡ್ಬಿಟ್ಟು ಹಾಲಲ್ಲಿ ಇಡೋದಂತೆ. ಏನ್ ಎಲ್ಲ ಸ್ಮೆಲ್ ನೋಡ್ಕೊಂಡೆ ಕುತ್ಕೊಂಡಿರ್ತಾರ. ಆಮೇಲೆ ವಿ ಗಾಟ್ ಒನ್ ನೈಸ್ ಲ್ಯಾಂಪ್. ಸೊ ಇಟ್ ಇಸ್ ಅ ಲಾಂಗ್ ಲ್ಯಾಂಪ್, ಒಂದು 5 feet ಅಷ್ಟು ಗೋಲ್ಡ್ ಕಲರ್. ನಾವು ಬೇರೆ ಆಪ್ಷನ್ಸ್ ನೋಡ್ತಾ ಇದ್ವಿ, ಎಲ್ಲ 5000 ಚಿಲ್ಲರೆ ಇತ್ತು. ಇದೊಂದೇ 2500. ವಿ ಜಸ್ಟ್ closed our eyes and got it because lamps will generally be costly, but ಇದು 2500 ಸ್ಟ್ಯಾಂಡ್ ಸಿಕ್ತು. ವಿ ಹ್ಯಾವ್ ದ ಲ್ಯಾಂಪ್, ಅಂದ್ರೆ ದುಬೈಯಿಂದ ಒಂದು ಫರಿ ಲ್ಯಾಂಪ್ ಮೇಲ್ಗಡೆ ಫ್ಯಾನ್ಸಿ ತಗೊಂಡಿದ್ದೀನಿ. ಅದನ್ನು ಫಿಕ್ಸ್ ಮಾಡೋದಕ್ಕೆ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು ಟು ಕೀಪ್ ಇಟ್ ಇನ್ ದ ರೂಮ್. ಸೊ ದಟ್ಸ್ ವೈ ವಿ ಗಾಟ್ ದಿಸ್. ಈಗ ಫೈನಲ್ ದಿಸ್ ಇಸ್ ಇದಕ್ಕೋಸ್ಕರ ಅಂತಾನೆ ನಾವು ಹೋಗಿದ್ದು ಐಕಿಯಾಗೆ. ನನಗೆ ಫೇಕ್ ಪ್ಲಾಂಟ್ಸ್ ಅಂದ್ರೆ ತುಂಬಾ ಇಷ್ಟ, ಬಿಕಾಸ್ ಇಟ್ ಇಂಪ್ರೂವ್ಸ್ ದಿ ಏಸ್ಥೆಟಿಕ್ ಆಫ್ ದ ಪ್ಲೇಸ್. ಇವಾಗ ಹಿಂಗ್ ಹಾಕಿದ್ರು ವಿಡಿಯೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಾನು 4 ಇದು ಲೀವ್ಸ್ ತಂದಿದ್ದೀನಿ. ಸೊ ಅದನ್ನ ಕೊಡುವ, ಅದು ಫ್ಲವರ್ಸ್ ಕೊಡುವ. ಸೊ ವಿ ಹ್ಯಾವ್ ಅ ವೇಸ್ ಲೈಕ್ ದಿಸ್ ಅಟ್ ಹೋಮ್. ಸೊ ಮುಂಚೆ ಈ ತರ ಹೂವು ಹಾಕಿರ್ತಿದ್ವಿ, ಇದು ಎಲ್ಲರ ಮನೆಯಲ್ಲೂ ಈ ತರ ಮಾಡಿರ್ತಾರೆ. ಸೊ ಇವಾಗ ಟ್ರೆಂಡ್ ನ ಚೇಂಜ್ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಆಡ್ ದಿಸ್. So it is going to look much better. It's going to look lovely. So ಈ ತರ ವೇಸ್ ಅಲ್ಲಿ ಒಂದಷ್ಟು ಲೀವ್ಸ್, ಪ್ರಾಬಬ್ಲಿ ಇದನ್ನ ಒಂದೊಂದು ಹೈಟ್ ಅಲ್ಲಿ ಅಡ್ಜಸ್ಟ್ ಮಾಡಿ ಟೈ ಮಾಡಿ ಹಾಕ್ತೀವಿ. ಸೊ ಇಟ್ ಇಸ್ ಗೋಯಿಂಗ್ ಟು ಲುಕ್ ಲೈಕ್ ದಿಸ್. ಇಟ್ಸ್ ಗೋಯಿಂಗ್ ಟು ಲುಕ್ ವೆರಿ ಪ್ರಿಟಿ. ಸೊ ಇದೂನು ಅಷ್ಟೇ 399 ಈಚ್ ಪೀಸ್ ಇತ್ತು. ಸೊ ವಿ ಗಾಟ್ 4 of it. ಸೊ ಫೈನಲಿ ವಿ ಎಂಡೆಡ್ ಅಪ್ ವಿತ್ ದಿಸ್. ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಐ ಥಾಟ್, ನಾನೇನು ಅನ್ಕೊಂಡೆ ಅಂದರೆ, ಇವಾಗ ನನ್ನ ಹತ್ರ ವಾಲೆಗಳಿದೆ ಸಪ್ರೇಟ್. ಸೊ ಕೆಳಗಡೆ ಎಲ್ಲ ವಾಲೆ ಹಾಕೋದು, ಮೇಲ್ಗಡೆ ಎಲ್ಲ ಹೇರ್ ಆಕ್ಸೆಸರೀಸ್ ಹಾಕೋದು. ಇದನ್ನ ಹಿಂಗೆ ಕಬೋರ್ಡ್ ಒಳಗಡೆ ಹಿಂಗಿಟ್ರೆ ಚೆನ್ನಾಗಿರುತ್ತಲ್ವ. ಸೊ ಡ್ರಾಯರ್ ತೆಗೆದಾಗ ಇದನ್ನ ಸಪ್ರೇಟ್ ಮಾಡಿ ವಾಲೆ ಬೇಕಂದ್ರೆ ವಾಲೆ, ಆಮೇಲೆ ವಾಪಸ್ಸು ಎಲ್ಲ ಇದು ಮಾಡೋಕ್ಕೆ ಅಂತ ಅನ್ಕೊಂಡಿದ್ದೀನಿ. ಐ ಡೋಂಟ್ ನೋ. ಆ್ಯಂಡ್ ಟ್ರಾನ್ಸ್ಪರೆಂಟ್ ಅಲ್ವಾ, ಸೊ ನೋಡಿ ಹಾಗೆ ತೊಗೊಳ್ಬೋದು ಅಂತ. ದಟ್ಸ್ ದ ರೀಸನ್ ಐ ಗಾಟ್ ಇಟ್. ಐ ಡೋಂಟ್ ನೋ ಇಫ್ ಇಟ್ ಇಸ್ ಬಿ ಆಫ್ ಎನಿ ಯೂಸ್ ಆರ್ ನಾಟ್. ಸೊ ಎನಿವೇ, ಸೊ ದಿಸ್ ವಾಸ್ ಆರ್ ಹಾಲ್ ವಿಡಿಯೋ. ಸೊ ಐಕಿಯಾದಲ್ಲಿ ಈ ಐಟಮ್ಸ್ ತಗೊಂಡಿದ್ದೀವಿ. ಸೊ ನೀವೇನಾದ್ರು ಪರ್ಚೇಸ್ ಮಾಡಿದ್ರೆ ಐಕಿಯಾದಲ್ಲಿ ಏನು ಪರ್ಚೇಸ್ ಮಾಡಿದ್ರೆ ಅಂತ ಹೇಳಿ. ಜೊತೆಗೆ ಇನ್ ಕೇಸ್ ಇಫ್ ಯು ಲೈಕ್ ಎನಿ ಆಫ್ ದೀಸ್ ಪ್ರಾಡಕ್ಟ್ಸ್ ಅಂಡ್ ದ ರಿಯಲಿ ವರ್ತಿ ಒನ್ಸ್ ಆರ್ ದಿಸ್ ಒನ್, ತುಂಬ ವರ್ತ್ ಆಗಿರೋದು ಇದು. ಸೊ ನಿಮ್ಮ ಬಾತ್ರೂಮಲ್ಲೂ ಈ ಥರ ಏನಾದ್ರು ಐಟಮ್ಸ್ ನೀವು ತೊಗೊಳ್ತೀರಾ ಅಂತ ಏನಾದ್ರು ಇದ್ದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ our part 1, part 2. Thank you so much for watching our entire haul video. Hope you like this. See you in the next one. Namaskara. Bye. ನಾ ಬಂದು ನಿನ್ನ ಬಾಗಿಲಲ್ಲಿ ನಿಂತೆ, ನಿನಗಾಗಿ ಹುಡುಕಾಡಿದೆ. ಈ ಕಣ್ಣ ಅಂಚಿನಿಂದ ನೀನು ಕಂಡರು ನಾ ನೋಡಲಿ
ಇದೆ ಹೊಸ ಜೀವನದ ಮೊದಲನೇ ವರ್ಷವು